ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಜೀವವುಳ್ಳ ನಾಮದಲ್ಲಿ ನೀವೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ದೇವರು ಒದಗಿಸಿಕೊಟ್ಟಂತ ಈ ಅತ್ಯಮೂಲ್ಯವಾದ ಸಮಯಕ್ಕಾಗಿ ದೇವಾದಿ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸ್ತಾ ಇದ್ದೇನೆ. ಸೊ ದೇವರ ಒಂದು ಪ್ರೇರೇಪಣೆ ಮೇರೆಗೆ ನಿಮ್ಮೊಟ್ಟಿಗೆ ಪ್ರೀತಿಯ ಸಹೋದರ ಎಲ್ಲರೊಟ್ಟಿಗೆ ಒಂದು ಚಿಕ್ಕ ಸಂದೇಶವನ್ನ ಹಂಚಿಕೊಳ್ಬೇಕೆಂಬುದಾಗಿ ನಾನು ಆಸೆ ಪಡ್ತಾ ಇದ್ದೇನೆ. ಹಾಗಿದ್ರೆ ಸಿದ್ಧರಾಗಿದ್ದೀರಾ? ಕೇಳೋಣವಾ? ಹಾಗಿದ್ರೆ ಒಂದು ದಿನ ಒಂದು ವೃದ್ಧಾಶ್ರಮ, ಆಶ್ರಯ ಎಂಬ ವೃದ್ಧಾಶ್ರಮದಿಂದ ಆ ವಾರ್ಡನ್ ಒಬ್ಬ ವ್ಯಕ್ತಿಗೆ ಕಾಲ್ ಮಾಡ್ತಾರೆ. ಪ್ರಿಯರೇ, ಕಾಲ್ ಮಾಡಿ ಹೀಗೆ ಮಾತನಾಡ್ತಾ ಇದ್ದಾರೆ. ಹಲೋ ಸರ್, ನಿಮ್ಮಮ್ಮ ಕೊನೆ ಉಸಿರಲ್ಲಿದ್ದಾರೆ, ನೀವು ನೋಡ್ಬೇಕೆಂಬುದಾಗಿ ಬಹಳ ಆಸೆ ಪಡ್ತಾ ಇದ್ದಾರೆ. ನೀವೊಂದು ಬಾರಿ ಬಂದು ಅವರ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಅವ್ರು ಬಹಳ ಸಂತೋಷ ಪಡ್ತಾರೆ ಎಂಬುದಾಗಿ ಕಾಲ್ ಮಾಡಿ ತಿಳಿಸ್ತಾರೆ. ಆಗ ಆ ವ್ಯಕ್ತಿ ಸರ್ ಈಗಲೇ ಬರ್ತಾ ಇದ್ದೀನಿ ಅಂತ ಹೇಳಿ ಫೋನ್ ಇಟ್ಟು ತನ್ನ ತಾಯಿಯನ್ನು ನೋಡ್ಲಿಕ್ಕೆ ಆ ವೃದ್ಧಾಶ್ರಮಕ್ಕೆ ಬರ್ತಾನೆ. ಪ್ರಿಯರೇ, ಆ ತಾಯಿ ದೀನ ಸ್ಥಿತಿಯಲ್ಲಿ, ಅನಾರೋಗ್ಯದಲ್ಲಿ, ಕೊನೆಯ ಉಸಿರಲ್ಲಿ ಆ ತಾಯಿ ಹಾಸಿಗೆಯಲ್ಲಿ ಮಲಗಿರ್ತಾಳೆ. ಆ ಮಗ ಓಡಿ ಬಂದು, ಅಮ್ಮ ಏನಾಯ್ತಮ್ಮ, ಚೆನ್ನಾಗಿದ್ದೀಯಾ ಅಂತ ಕೇಳುವಾಗ ಆ ತಾಯಿ, ಮಗನೇ ನನ್ನಿನ್ನ ಕೊನೆಯ ಉಸಿರು, ನನ್ನಿನ್ನ ಬದುಕಲ್ಲ ಅಂತ ಹೇಳುವಾಗ, ಅಮ್ಮ ನಿನಗೇನಾಗಲ್ಲಮ್ಮ, ನೀನ್ ಬದುಕ್ತೀಯ, ಬಾ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳುವಾಗ ಆ ತಾಯಿ ಉತ್ತರ ಕೊಡ್ತಾಳೆ, ಇಲ್ಲ ನನಗೆ ಗೊತ್ತಾಯ್ತು, ನಾನು ಇನ್ನು ಕೆಲವೇ ಗಂಟೆಗಳಲ್ಲಿ ನಾನು ಮರಣಿಸ್ತೀನಿ, ನಾನು ಬದುಕಲ್ಲ. ಆದ್ರೆ ಮಗನೇ ನನಗೊಂದೆರಡು ಆಸೆ ಇದೆ, ಅದನ್ನು ನೆರವೇರಿಸ್ತೀಯಾ ಅಂತ ಕೇಳುವಾಗ ಆ ಮಗ, ಅಮ್ಮ ಹೇಳಮ್ಮ ಅಂತ ಕೇಳ್ತಾನೆ. ಪ್ರಿಯರೇ, ಆ ತಾಯಿ ಅದೇ ಒಂದು ವೇದನೆಯಲ್ಲಿ ಆ ಹಾಸಿಗೆಯಲ್ಲಿ ಮಲಗಿ ಆ ತಾಯಿ ಹೇಳ್ತಾಳೆ, ಮಗನೇ ನಾನಿರುವಂತ ಈ ವೃದ್ಧಾಶ್ರಮದಲ್ಲಿ ಫ್ಯಾನ್ಗಳೇ ಇಲ್ಲ, ಗಾಳಿ ಇಲ್ಲದೆ ಬಹಳ ತೊಂದರೆ ಆಗ್ತಾ ಇದೆ. ಅಷ್ಟೇ ಅಲ್ಲ, ನಾವು ಬೆಳಿಗ್ಗೆ ತಿಂದಿದ ಊಟ ಮಿಕ್ಕದಾಗ ಮತ್ತೆ ಅದನ್ನ ಊಟ ಮಾಡ್ಬೇಕು ಅಂದ್ರೆ ಕೆಟ್ಟು ಹೋಗ್ತಾ ಇದೆ. ಅದಿಡ್ಲಿಕ್ಕೂ ಕೂಡ ಫ್ರಿಡ್ಜ್ ಇಲ್ಲ. ವೃದ್ಧಾಶ್ರಮಕ್ಕೆ ಫ್ರಿಡ್ಜ್ ಕೂಡ ಒಂದು ಬೇಕು, ನೀನು ತರಿಸು ಅಂತ ಕೇಳುವಾಗ ಆ ಮಗ, ಅಮ್ಮ ಇಷ್ಟೇನಾ, ಫ್ಯಾನು ಫ್ರಿಡ್ಜೇನಾ, ಸರಿ ಅಮ್ಮ ಖಂಡಿತ ನಾನು ತರಿಸ್ತೇನೆ, ಏನು ತೊಂದರೆ ಇರಲ್ಲ. ಹಾಗಿದ್ರೆ ಅಮ್ಮ ಒಂದು ವಿಚಾರ ಕೇಳ್ತೀನಿ, ಇಷ್ಟು ದಿವಸ ನಾನು ಇಲ್ಲಿಗೆ ಬಂದು ಹೋಗ್ತಾ ಇದ್ದೆ, ಇದಾಗಿ ಏನೂ ಹೇಳಿಲ್ಲ, ನನಗೆ ಫ್ಯಾನ್ ಬೇಕು ಫ್ರಿಡ್ಜ್ ಬೇಕೆಂಬುದಾಗಿ. ಆದ್ರೆ ನೀನೀಗ ನಮ್ಮನ್ನು ಬಿಟ್ಟು ಹೋಗ್ತಾ ಇರುವಂತ ಸಮಯದಲ್ಲಿ ಯಾಕಮ್ಮ ಫ್ಯಾನು ಫ್ರಿಡ್ಜ್ ಕೇಳ್ತಾ ಇದೆಯಾ ಅಂತ ಆ ತಾಯಿಗೆ ಕೇಳುವಾಗ ಆ ತಾಯಿ ಕಣ್ಣೀರಿಂದ ಮಗನಿಗೆ ಹೇಳ್ತಾಳೆ, ಮಗನೇ ನಾನಾದ್ರೆ ಫ್ಯಾನ್ ಇಲ್ಲದೆ ಊಟ ಕೆಟ್ಟರು ಹೇಗೂ ಸಹಿಸ್ಕೊಂಡು ತಿಂದೆ, ಅಡ್ಜಸ್ಟ್ ಮಾಡ್ಕೊಂಡೆ, ನಾನಿರಲ್ಲ. ಆದ್ರೆ ಮುಂದೊಂದು ದಿನ ನಿನ್ನ ಮಗನೇ, ನಿನ್ನ ಮಕ್ಕಳೇ ನಿನ್ನನ್ನು ಇದೇ ವೃದ್ಧಾಶ್ರಮಕ್ಕೆ ಕಳಿಸುವಾಗ, ವೃದ್ಧಾಶ್ರಮಕ್ಕೆ ಸೇರಿಸುವಾಗ ನೀನು ಫ್ಯಾನ್ ಇಲ್ಲದೆ, ಗಾಳಿ ಇಲ್ಲದೆ, ಊಟ ಸರಿಲ್ಲದೆ ನೀನು ಇರಕ್ಕಾಗಲ್ಲಪ್ಪ. ಅದಕ್ಕೋಸ್ಕರ ನಿನಗೋಸ್ಕರವೇ ನಾನು ಕೇಳ್ತಾ ಇದ್ದೀನಿ ಅಂತ ಹೇಳುವಾಗ ಆ ಮಗ ಬಹಳ ದುಃಖ ಪಡ್ತಾನೆ. ಅಯ್ಯೋ ಎಷ್ಟು ದೊಡ್ಡ ತಪ್ಪು ಮಾಡ್ತೆ ನಾನು, ನನ್ನ ತಾಯಿಯನ್ನ ನಾನು ಇಂಥ ಸ್ಥಿತಿಗೆ ತಂದ್ಬಿಟ್ನಲ್ಲ ಅಂತ. ನಿಜವೇ ಅಲ್ವಾ ಪ್ರಿಯರೇ, ನಾವು ಏನ್ ಮಾಡ್ತೇವೋ ಮುಂದೊಂದು ನಮಗೂ ಒಂದಾಗುತ್ತೆ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಎಷ್ಟೋ ಮಕ್ಕಳು ತಮ್ಮ ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಕಳಿಸ್ತಾ ಇದ್ದಾರೆ, ಅವ್ರು ಹೇಗಿದ್ದಾರೆ ಎಂಬುದಾಗಿ ಕೂಡ ನೋಡ್ಕೊಳ್ತಾ ಇಲ್ಲ. ಆದ್ರೆ ಆ ಮಕ್ಕಳು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ತಾಯಿ ಆಗ್ಲಿ ತಂದೆ ಆಗ್ಲಿ ನನಗ್ ಭಾರ ಅಂತ ನೆನ್ಸೋದೇ ಇಲ್ಲ ಮಕ್ಕಳನ್ನ. ಅವ್ರು ಕಷ್ಟಪಟ್ರು, ಅವ್ರಿಗೆ ಹಸಿವಿದ್ರು ಕೂಡ ಆ ಮಕ್ಕಳು ಚೆನ್ನಾಗಿರ್ಬೇಕು, ಆ ಮಕ್ಕಳು ಸುಖವಾಗಿರ್ಬೇಕು, ಆ ಮಕ್ಕಳು ನಮ್ಮ ತರ ಕಷ್ಟ ಪಡಬಾರ್ದು ಅಂತ ಹೇಳಿ ಎಷ್ಟೋ ಕಷ್ಟಪಟ್ಟು ಆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂತಾರೆ, ಹೌದಲ್ವಾ? ಆದ್ರೆ ಆ ಮಕ್ಕಳು ಚೆನ್ನಾಗಿ ಓದಿ ಆರೋಗ್ಯವಂತರಾಗಿ ಸೆಟಲ್ಡ್ ಆಗಿ ಆ ತಂದೆ ತಾಯಿಗಳನ್ನ ನೋಡ್ಬೇಕಾದ ಪರಿಸ್ಥಿತಿಯಲ್ಲಿ
ತಂದೆ ತಾಯಿಗಳನ್ನ ಹಾರೈಸಬೇಕಾದಂಥ ಪರಿಸ್ಥಿತಿಯಲ್ಲಿ ಆ ತಂದೆ ತಾಯಿಗಳನ್ನೇ ಬಿಟ್ಟು ಬಿಡ್ತಾ ಇದ್ದಾರೆ. ಆ ತಂದೆ ತಾಯಿಗಳೇ ಬೇಡವಾಗ್ಬಿಡ್ತಾ ಇದೆ. ಆ ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಸೇರಿಸ್ತಾ ಇದ್ದಾರೆ. ಎಷ್ಟೋ ಸ್ಥಳಗಳಲ್ಲಿ ವೃದ್ಧಾಶ್ರಮಗಳು ಹೆಚ್ಚಾಗ್ತಾ ಇದೆ. ಕಾರಣ ಮಕ್ಕಳು ತಂದೆ ತಾಯಿಗಳನ್ನ ತೊರೆದು ಬಿಡ್ತಾ ಇರೋದು. ಎಷ್ಟೋ ವಿಡಿಯೋಗಳನ್ನ ನೋಡ್ತಾ ಇದ್ದಾರೆ ಪ್ರಿಯರೇ. ಮಕ್ಕಳು ತಂದೆ ತಾಯಿಗಳನ್ನ ಒಡೆದಾಚೆ ಆಗ್ತಾ ಇದ್ದಾರೆ. ಅದೇ ಮಕ್ಕಳು ಚಿಕ್ಕವರಿದ್ದಾಗ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟಿಲ್ಲ ಓದಿಸ್ಲಿಕ್ಕೂ. ಒಂದು ಚಿಕ್ಕ ಅನಾರೋಗ್ಯ ಬಂದಿದ ತಕ್ಷಣ ಒದ್ದಾಡ್ತಾರೆ. ತಂದೆ ತಾಯಿಗಳು ಏನಾಯ್ತು ನನ್ನ ಮಗನಿಗೆ, ಏನಾಯ್ತು ನನ್ನ ಮಗಳಿಗೆ ಅಂತ ರಾತ್ರಿ ಇಡೀ ನಿದ್ದೆ ಮಾಡ್ದಲ್ಲೇ ನಮ್ಮನ್ನ ಹಾರೈಸ್ತಾರೆ. ಹೌದಲ್ವಾ? ಅಂತ ತಂದೆ ತಾಯಿಗಳನ್ನ ನಾವು ರೋಡಿಗೆ ಹಾಕೋದು, ಅಂತ ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಕಳಿಸ್ತಾ ಇರೋದು. ಅದೇ ತಂದೆ ತಾಯಿಗಳು ನಮ್ಮನ್ನ ಬೇಡವಾಗಿ ಎಣಿಸ್ತಾರೆ. ನಾವು ಜೀವಿಸ್ತಾ ಇದ್ವಾ? ನಾವು ಬದುಕ್ತಾ ಇದ್ವಾ? ಎಷ್ಟು ಆರೋಗ್ಯವಾಗ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತಾ? ಒಂದು ಬಾರಿ ಆಲೋಚನೆ ಮಾಡೋಣ. ದೇವರ ವಾಕ್ಯ ಹೀಗೆ ಹೇಳ್ತಾ ಇದೆ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನದಲ್ಲಿ, ಮಕ್ಕಳೇ ನಿಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗಿರಿ, ನಿಮ್ಮ ತಂದೆ ತಾಯಿಗಳನ್ನ ಸನ್ಮಾನಿಸಿರಿ, ಆಗ ನೀವು ಬಹುಕಾಲ ಬದುಕುವಿರಿ ಎಂಬುದಾಗಿ. ಹೌದು, ನಮ್ಮ ತಂದೆ ತಾಯಿಗಳನ್ನ ನಾವು ಸನ್ಮಾನಿಸುವಾಗಲೇ, ನಮ್ಮ ತಂದೆ ತಾಯಿಗಳನ್ನ ನಾವು ಗೌರವಿಸುವಾಗಲೇ, ನಮ್ಮ ತಂದೆ ತಾಯಿಗಳಿಗೆ ನಾವು ವಿಧೇಯರಾಗಿ ನಮ್ಮ ತಂದೆ ತಾಯಿಗಳನ್ನ ನಾವು ಪ್ರೀತಿಸುವಾಗಲೇ ನಾವು ದೀರ್ಘಾಯುಷ್ಯವಂತರಾಗ್ತೇವೆ. ಇತ್ತೀಚೆಗೆ ಅನೇಕರು ಒಂದು ವೃದ್ಧಾಪ್ಯಕ್ಕೂ ಕೂಡ ಬರದಲ್ಲೇ ಯೌವನ ಪ್ರಾಯದಲ್ಲೇ ಅರ್ಧಾಯುಷ್ಯದಲ್ಲೇ ಮರಣಿಸ್ತಾ ಇದ್ದಾರೆ. ಯಾಕೆ ಗೊತ್ತಾ? ಅವರು ತಮ್ಮ ತಂದೆ ತಾಯಿಗಳಿಗೆ ಕಣ್ಣೀರು ಸುರಿಸ್ತಾ ಇದ್ದಾರೆ. ಚೆನ್ನಾಗಿ ನೋಡ್ಕೋಬೇಕು, ಜವಾಬ್ದಾರಿಯುತವಾಗಿ ನೋಡ್ಕೋಬೇಕನ್ನುವಂತ ಸಮಯದಲ್ಲಿ ತಂದೆ ತಾಯಿಗಳಿಗೆ ದುಃಖ ಪಡಿಸ್ತಾ ಇದ್ದಾರೆ. ಅದಕ್ಕಾಗಿ ಜಾಗೃತೆ ಪ್ರಿಯರೇ. ಯೇಸು ಕ್ರಿಸ್ತನು ಕೂಡ ಕಲ್ವಾರಿ ಶಿಲುಬೆಯಲ್ಲಿ ಆತನ ಜವಾಬ್ದಾರಿಯನ್ನು ಮರೆತು ಹೋಗಿಲ್ಲ. ತನ್ನ ತಾಯಿ ಒಬ್ಬಂಟಿಗರಾಗಿದ್ದಾರೆ ಎಂಬುದಾಗಿ ನೆನೆಸಿ ತನ್ನ ಪ್ರಿಯನಾದ ಶಿಷ್ಯನಿಗೆ ಹೇಳ್ತಾರೆ, ಇಗೋ ನಿನ್ನ ಮಗನು, ಇಗೋ ನಿನ್ನ ತಾಯಿ ಎಂಬುದಾಗಿ ಜವಾಬ್ದಾರಿಯನ್ನ ತಿಳಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ದೇವರೊಂದು ಸಂದೇಶ ತಿಳಿಸ್ತಾ ಇದ್ದಾರೆ. ದೇವರ ಮಕ್ಕಳಾಗಿರುವಂತ ನಾವು ಎಷ್ಟು ಜನರ ತಂದೆ ತಾಯಿಗಳನ್ನ ಪ್ರೀತಿಸ್ತಾ ಇದ್ದೀವಿ, ಎಷ್ಟು ಜನರ ತಂದೆ ತಾಯಿಗಳಿಗೆ ವಿಧೇಯರಾಗ್ತಾ ಇದ್ದೀವಿ, ಎಷ್ಟು ಜನ ತಂದೆ ತಾಯಿಗಳನ್ನ ಕ್ಷೇಮವಾಗಿ ನೋಡ್ಕೊಳ್ತಾ ಇದ್ದೀವಿ. ನಿಜವಾಗಿಯೂ ರೋಗದಲ್ಲಿದ್ದಾಗ, ಅವ್ರ ಅನಾರೋಗ್ಯದಲ್ಲಿದ್ದಾಗ ಅವ್ರನ್ನ ಹಾರೈಸ್ತಾ ಇದ್ದೀವ? ಅವರ ನೋವೇನೆಂಬುದಾಗಿ ತಿಳ್ಕೊಳ್ತಾ ಇದೀವ? ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅವ್ರ ಕೈ ಹಿಡಿದು ಅವ್ರೊಟ್ಟಿಗೆ ಮಾತನಾಡ್ತಾ ಇದ್ದೀವ? ಒಂದು ಬಾರಿ ಆಲೋಚನೆ ಮಾಡೋಣ. ಅವ್ರ ಮನ್ಸಲ್ಲಿ ಏನಿದೆ? ಅವ್ರು ಯಾಕೆ ದುಃಖ ಪಡ್ತಾ ಇದ್ದಾರೆ? ಯಾಕೆ ಬೇಸರ ಮಾಡ್ಕೊಂಡಿದ್ದಾರೆ ಅಂತ ಯಾವತ್ತಾರು ಕೇಳಿದೀವ? ಅಂತ ಸ್ಥಿತಿಯಲ್ಲಿ ನಾರಿಲ್ಲ ಅಂದ್ರೆ ಈ ಸಂದೇಶವನ್ನ ನೀವು ನೋಡ್ತಾ ಇದ್ರೆ ಒಂದು ಬದಲಾವಣೆ ಆಗ್ಬೇಕು ನಮ್ಮಲ್ಲಿ. ಪ್ರಿಯರೇ, ತಂದೆ ತಾಯಿಗಳು ಎಷ್ಟೋ ಈ ಲೋಕದಲ್ಲಿ ನಮಗೆ ಕೊಟ್ಟಂತ ಒಂದು ಧನ್ಯತೆ. ನಮ್ಮನ್ನು ನೋಡ್ಕೊಳ್ಳಿಕ್ಕೆ ದೇವರು ತಂದೆ ತಾಯಿಗಳನ್ನು ಕೊಟ್ಟಿದ್ದಾರೆ. ನಾವು ಅದೇ ರೀತಿಯಲ್ಲಿ ತಂದೆ ತಾಯಿಗಳನ್ನು ಕೂಡ ನೋಡ್ಕೊಳ್ಬೇಕು. ಆಮೇನ್. ಈ ಒಂದು ಸಂದೇಶ ನಿಮ್ಮ ಸ್ನೇಹಿತರಿಗೂ, ನಿಮ್ಮ ನೆರೆಯವರಿಗೂ, ನಿಮಗೆ ಗೊತ್ತಿಲ್ಲದಂತವ್ರು ಪ್ರತಿಯೊಬ್ಬರಿಗೂ ನೀವು ಕಳಿಸಿ. ನೀವು ಕಳಿಸೋದ್ರಲ್ಲಿ ಒಬ್ಬರಲ್ಲಾದ್ರೂ ಒಂದು ಬದಲಾವಣೆ ಬರ್ಬೋದು. ಯಾರು ಯಾವ ರೀತಿ ನೋಡ್ತಿದಾರೋ ಗೊತ್ತಿಲ್ಲ, ಆದರೆ ನಿಮ್ಮ ಮೂಲಕ, ಈ ಸಂದೇಶ ಮೂಲಕ ಒಬ್ರು ಬದಲಾದ್ರೆ ಅವರ ಕುಟುಂಬ ಸಂತೋಷವಾಗಿರುತ್ತೆ. ಈ ಸಂದೇಶ ಮೂಲಕ ದೇವರು ನಮ್ಮಲ್ಲಿ ಒಂದು ಬದಲಾವಣೆ ತಂದು ನಮ್ಮನ್ನೆಲ್ಲ ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್.